ಸಿಂಪಲ್ಲಾಗಿ ಟ್ಯಾಗ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಸಣ್ಣ ಬರೋದಕ್ಕೆ. ಅದನ್ನು ತುಂಬ ಸಣ್ಣದಾಗಿ ಕೆಲವೊಬ್ಬರು ಮಾಡ್ತಾರೆ, ದಪ್ಪ ದಪ್ಪ ಇರುತ್ತೆ. ಹಾಗಾಗಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚಿಕ್ಕದಾಗಿ ತುಂಬ ಕ್ರಾಸಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಎಳ್ಕೊತಾ ಇದ್ದೀನಿ, ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ನೋಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ಸು ಟ್ಯಾಗ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನೋಡಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಅದಕ್ಕೆ ಕುಚ್ಚು ಹಾಕ್ತಾ ಇದ್ದೀನಿ ಡಿಸೈನ್ನ. ನೋಡಿ 4 ಇಂಚು ತೊಗೊತಾ ಇದ್ದೀನಿ. ಬಟ್ಟೆನ ಎಕ್ಸ್ಟ್ರಾನೇ ಇದೆ ಫ್ರೆಂಡ್ಸ್, ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಎರಡು ಸಮವಾಗಿ ಬರಬೇಕು ಫ್ರೆಂಡ್ಸ್. ಅದು ಎರಡು ಕಡೆ ತೊಗೊತಾ ಇರೋದು ನಾನು, ಎಕ್ಸ್ಟ್ರಾ ಏನು ಇರಬಾರ್ದು. ನನ್ನ ನೋಡಿ 4.25 ಇದೆ. ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊತೀನಿ ಆ ಕಡೆನೂ. ಅದನ್ನು ಕೂಡ 4.25 ಇದೆ. ಇನ್ನೊಂಚೂರು ನೀಟಾಗಿ ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಯಾಕಂದರೆ ಎರಡು ಸಮವಾಗಿ ಬಂದರೆ ಅದು ನೀಟಾಗಿ ಬರುತ್ತೆ ಡಿಸೈನ್ನ. ಹಾಗಾಗಿ ಎರಡು ಸಮವಾಗೇ ಇರಬೇಕು ನೋಡಿ ಫ್ರೆಂಡ್ಸ್. ಆ ಕಡೆ ಮೂಲೆ ಈ ಕಡೆ ಮೂಲೆ ಕರೆಕ್ಟಾಗಿ ಅಟ್ಯಾಚ್ ಆಗಬೇಕು. ಆ ಥರ ನಾವು ಪೀಸ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ಡಿಸೈನ್ನ ನಾನು ಮಾಡ್ತೀನಿ. ಇದು ಹೌದು ಹಳೆ ಡಿಸೈನ್ ಬ್ಲೌಸ್ಗೆ ಇತ್ತು, ಸೇಮ್ ಅದೇ ಥರನೇ ಫೋಲ್ಡ್ ಮಾಡ್ಕೋಬೇಕು. ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ಥರ ಒಂದು ಕಡೆ ಪೈಪಿಂಗ್ನ ಎಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ, ಅದನ್ನು ಹಾಕಿಲ್ಲ. ನೋಡಿ ನಾನು 4 ಪದರು ಸೂಜಿ ತೊಗೊಂಡಿದ್ದೀನಿ, ದಾರಾನ ನೀಟಾಗಿ ಫ್ರೆಂಡ್ಸ್. ನೋಡಿ ನಾನು ಏನಂದರೆ 4 ಪದರಲ್ಲೇ ದಾರ ಫೋಣಿಸ್ಕೊಂಡಿದ್ದೀನಿ. ಚಿಕ್ಕ ಸೂಜಿಯಲ್ಲಿ 4 ಪದರ ತೊಗೊಂಡಿದ್ದೀನಿ. ನೋಡಿ ಅದಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸರಿ ಲಾಕ್ ಮಾಡಿಕೊಂಡ್ರೆ, 2 ಸರಿ ಲಾಕ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ಅದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ಲಾಕ್ ಮಾಡಿಕೊಂಡು ನಾನು ಸೂಜಿನ ಉಲ್ಟಾ ಮಾಡ್ತಾಯಿದ್ದೀನಿ. ಸೀದಾ ಮಾಡಿದ್ರೆ ಅದು ಹೋಗಲ್ಲ, ಸುಚ್ಚಿ ಬಟ್ಟೆಯಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಸೂಜಿನ ಉಲ್ಟಾ ಹಿಡ್ಕೊಂಡು ಅದನ್ನು ಸೂಜಿನ ಹೊರಗೆ ತೆಗಿತೀನಿ ಫ್ರೆಂಡ್ಸ್, ನಿಧಾನವಾಗಿ ಬಟ್ಟೆನ ಅದು ಮಾಡಿಕೊಂಡು. ನೋಡಿ ಈ ಥರ ಈಗ ಮಾಡ್ತಾ ಇದ್ದೀನಲ್ವ, ನೋಡಿ ಇದೇ ಥರನೇ ಈ ಥರ ಫೋಲ್ಡ್ ಮಾಡಿಕೊಂಡು ಕೈಲಿಂದ ಈ ಥರ ಮಾಡಿ ಒಳಗಿರೋ ಸೂಜಿನ ಹಿಂಗೆ ಮೇಲೆ ತೆಗಿತಾ ಇದ್ದೀನಿ. ಸ್ಲೋ ಆಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಎಕ್ಸ್ಟ್ರಾ ಬಟ್ಟೆ ಒಳಗಡೆ ಬಂದರೆ ತುಂಬ ಅದು ಇದಾಗುತ್ತೆ. ಹಾಗಾಗಿ ನೀಟಾಗಿ ನೋಡಿಕೊಂಡು ನಿಧಾನವಾಗಿ ಮಾಡ್ಕೊಳ್ಳಿ. ಅಂದರೆ ತುಂಬ ಚಿಕ್ಕದಾಗಿ ಸಣ್ಣ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೀಟಾಗಿ ಕೂಡ ಬರುತ್ತೆ, ಬೇಗ ಕೂಡ ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್ ಇನ್ನೊಂದು ಊದಿನ ಕಡ್ಡಿ ಇರುತ್ತಲ್ವ, ಅದರಿಂದನೇ ತೊಗೊಂಡು ಕೂಡ ಯೂಸ್ ಮಾಡ್ತೀನಿ ನಾನು. ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಬಟ್ ಇದು ಸ್ವಲ್ಪ ಬೇಗ ಆಗಬೇಕಿತ್ತು ಬ್ಲೌಸ್ನ, ಹಾಗಾಗಿ ಇದೇ ಮೆಥಡ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಕೂಡ. ತುಂಬ ಈಸಿ ಮೆಥಡ್ ಇದು ಫ್ರೆಂಡ್ಸ್. ಈಗ ನೀವು ನೋಡ್ಕೊಳ್ಳಿ ಇದೇ ಥರನೇ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬರ್ ಮಾಡಿ. ಈ ವಿಡಿಯೋ ನಿಮಗೆ ದಯವಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ ಸೂಜಿನ ಹೊರಗೆ ಬರ್ತಾಯಿದೆ ಇವಾಗ. ನೋಡಿ ಓಪನ್ ಮಾಡಿಕೊಂಡೆ ಸೂಜಿನ ಫ್ರೆಂಡ್ಸ್. ಇವಾಗ ಓಪನ್ ಮಾಡಿಕೊಂಡು ಇದನ್ನು ಅಲ್ಲಿ ಲಾಕ್ ಮಾಡಿದ್ದೀವಲ್ವ, ಅದನ್ನು ರೌಂಡಾಗಿ ತಿರುಗಿಸ್ಕೊಂಡು ಒಂಚೂರು ಲೂಸ್ ಬಿಟ್ಕೊಳ್ಳಿ ಕೈಯಲ್ಲಿ. ಲೂಸ್ ಬಿಟ್ಕೊಂಡು ಮೇಲ್ಗಡೆ ಇರೋ ಸೂಜಿನ ಹಿಂಗೆ ಎಳ್ಕೊಳ್ಳಿ ಫ್ರೆಂಡ್ಸ್. ನಿಧಾನವಾಗಿ, ತುಂಬ ನಿಧಾನವಾಗಿ ಎಳ್ಕೋಬೇಕು. ನೋಡಿ ಆ ಥರ ಅಲ್ಲೇನು ಬಟ್ಟೆಯಲ್ಲೇನೂ ಸಿಕ್ಕೋಬಾರ್ದು, ತುಂಬ ಅದಿದು ಇರಬೇಕದು. ನೋಡಿ ಕೈಯಲ್ಲಿ ನನಗೆ ತುಂಬ ಜಾರ್ತಾ ಇದೆ. ಹಾಗೆ ನೋಡಿ ಇವಾಗ ಈ ಕಡೆ ಜಕ್ಕೊಂಡಿದ್ದೀನಿ, ಬಂದಿದೆ ನೋಡಿ ಇವಾಗ. ನೋಡಿ ಇದನ್ನು ಯಾವ ಥರ ನೋಡಿ ಹಿಂಗೆ ಈ ಥರ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ಯಾಕಂದರೆ ಫ್ರೆಂಡ್ಸ್ ನಾನು ಬಟ್ಟೆನ ಜಾಸ್ತಿ ಬಿಟ್ಟಿದ್ದೀನಿ. ಬಟ್ಟೆ ಜಾಸ್ತಿ ಬಿಡೋದ್ರಿಂದ ಪೈಪಿಂಗ್ನ ತುಂಬ ನೀಟಾಗಿ ಚಿಕ್ಕದಾಗಿ ಬರುತ್ತೆ. ಹಾಗಾಗಿ ಬಟ್ಟೆನ ಜಾಸ್ತಿ ಬಿಟ್ಟಿದ್ದೀನಿ. ಕಟ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ಲೂಸ್ ಆಗಿ ತುಂಬ ಅಗಲ ಪೈಪ್ ಅದಿದು ಬಂದುಬಿಡುತ್ತೆ ಟ್ಯಾಗು. ಹಾಗಾಗಿ ಬಟ್ಟೆ ಎಕ್ಸ್ಟ್ರಾನೇ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಇವಾಗ ಫುಲ್ ಕಂಪ್ಲೀಟ್ ಬಂದುಬಿಡ್ತು. ನೋಡಿ ಎಷ್ಟು ಸಣ್ಣ ಬಂದಿದೆ ಅಂತ ನೋಡಿ. ಅದು ತುಂಬ ಗಟ್ಟಿ ಕೂಡ ಇದೆ ಫ್ರೆಂಡ್ಸ್. ಒಳಗಡೆ ದಪ್ಪ ಫೋಲ್ಡ್ ಆಗಿದೆ ಅಲ್ವಾ ಬಟ್ಟೆನ, ಹಾಗಾಗಿ ತುಂಬ ಗಟ್ಟಿ ಇದೆ. ನೋಡಿ ಎಷ್ಟು ಗಟ್ಟಿ ಆಗಿದೆ ಫ್ರೆಂಡ್ಸ್. ಅದರಲ್ಲೇ ನಾನು 2 ಟ್ಯಾಗ್ ಮಾಡ್ಕೊತೀನಿ. ನೋಡಿ ಅದರಲ್ಲಿ ಮತ್ತೆ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಉದ್ದ ಬಟ್ಟೆ ತೊಗೊಂಡಿದ್ದೆ ನಾನು, ಉದ್ದ ತೊಗೊಂಡೋದ್ರಿಂದ ಮಾಡ್ಕೊಂಡು ಅದರಲ್ಲಿ 2 ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸಿಂಪಲ್ಲಾಗಿ ಮುಂದ್ಗಡೆ ನಾನು ಆಗಲೇ ಕಟ್ ಮಾಡ್ಕೊತಾ ಇದ್ದೆ ಬಟ್ಟೆನ. ಇವಾಗ ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್ ಅದನ್ನು. ನೋಡಿ 2 ಥರ ಆ ಮೂಲಿನ ಅಟ್ಯಾಚ್ ಆಗಬೇಕು, ಪರ್ಫೆಕ್ಟ್ ಆಗಿರ್ಬೇಕು ಫ್ರೆಂಡ್ಸ್. ಅದನ್ನು ಒಂದು ಸರಿ ನೀವು ನೋಡ್ಕೊಳ್ಳಿ.
ನೋಡಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಫಸ್ಟು ಸ್ಟಾರ್ಟಿಂಗು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಬಟ್ಟೆನ ನೀಟಾಗಿ ಕುತ್ಕೊಂಡ್ರೆ ಫೋಲ್ಡ್ ಮಾಡೋಕ್ಕೆ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಕುಚ್ಚು ಅಟ್ಯಾಚ್ ಮಾಡ್ತೀನಿ ಅದಕ್ಕೆ ಮಧ್ಯಕ್ಕೆ. ನೋಡಿ ಹಂಗೆ ಈ ಕಡೆನೂ ಹಾಕ್ಕೊತೀನಿ, ಯಾಕಂದರೆ ಅದು ಫುಲ್ ಜಾಯಿಂಟ್ ಆಗಿಬಿಟ್ರೆ ಕಂಪ್ಲೀಟ್ ನಮಗೆ ಫೋಲ್ಡ್ ಮಾಡೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಹಾಗೆ ನೋಡಿ ಇನ್ನೊಂದನ್ನು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಇದು ಇನ್ನೊಂದು ಟ್ಯಾಗ್, ಇದು ಬೇರೆದು. ನೋಡಿ ಫ್ರೆಂಡ್ಸ್, ಈ ಥರ ಅಟ್ಯಾಚ್ ಮಾಡೋದ್ರಿಂದ ನೀವು ಇನ್ನೂ ತುಂಬ ಈಸಿಯಾಗಿ ನೀಟಾಗಿ ಸ್ಲೋ ಆಗಿ ಕಲಿಬೋದು ಫ್ರೆಂಡ್ಸ್. ಮೈಂಡಿಗೆ ಹೋಗುತ್ತೆ. ಹಾಗಾಗಿ ನಿಮಗೆ ತುಂಬ ಈಸಿ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಯಾರ್ಯಾರು ಹೊಸಬ್ರಾಗಿದ್ದರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಹಾಗೆ ಪ್ರತಿಯೊಂದು ವೀಡಿಯೋಸ್ ಕೂಡ ತುಂಬ ಈಸಿ ಆಗಿರೋದೇ ಬರುತ್ತೆ ನಿಮಗೆ. ನನ್ನ ವೀಡಿಯೋ ಅಂತೂ ಸ್ಟಾರ್ಟಿಂಗ್ ಕಲಿಯೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ. ಹಾಗಾಗಿ ದಯವಿಟ್ಟು ಇದೇ ಥರ ನೀವು ಸಪೋರ್ಟ್ ಮಾಡಿ ನನಗೂ ಕೂಡ. ನೋಡಿ, ಎರಡು ಸೇಮ್ ಇದೆ. ಎಕ್ಸ್ಟ್ರಾ ಇರೋ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಆ ಕಟ್ಟಿಂಗ್ ಸ್ಟಿಚ್ಚಿಂಗಲ್ಲಿ ಯಾವುದೇ ರೀತಿ ಅದು ಬರಲ್ಲ ಈ ಕಟ್ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್. ನಿಮಗೆ ಅದು ಇದಾಗಲಿಲ್ಲ ಅಂದರೆ ಒಂದೊಂದು ನೋಡಿಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೋಬೋದು. ನೋಡಿ, ಇವಾಗ ಫೋಲ್ಡ್ ಮಾಡ್ಕೊತೀನಿ. ನೋಡಿ, ಈ ಕಡೆ ಮೂಲೆ ಬಂದಿರೋದನ್ನ ಈ ಕಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಸೈಡ್ ಬಂದಿರೋದನ್ನ ಈ ಕಡೆ ಸೈಡ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎರಡೂ ಸೇರಿಬಿಟ್ಟು ಮತ್ತೊಂದು ಸರಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಎರಡೂ ನೀಟ್ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಹಾಂ ಫ್ರೆಂಡ್ಸ್, ಹಾಗೆ ಈ ಥರ ನೀಟಾಗಿ ನೋಡಿಕೊಂಡು ಎರಡು ಸಮವಾಗಿ ಬಂದಿರಬೇಕು ಫ್ರೆಂಡ್ಸ್. ಅದು ಎರಡು ಸಮವಾಗಿ ಬಂದ್ರೇ ಅದು ನೀಟಾಗಿ ಬರುತ್ತೆ. ನೋಡಿ, ಇವಾಗ ರಫ್ ಹೊಡ್ಕೊಳ್ಳಿ. ಒಂಚೂರು ರಫ್ ಹೊಡ್ಕೊಂಡು ಪ್ರತಿಯೊಂದು ನಾನು ಹೇಳ್ತಾ ಇರ್ತೀನಿ ವೀಡಿಯೋಸ್ಗೆಲ್ಲ. ನೀವು ಯಾವುದೇ ಸ್ಟಿಚ್ ಹಾಕಿದರೂ ಸ್ಟಾರ್ಟಿಂಗು ಮತ್ತು ಲಾಸ್ಟಲ್ಲಿ ರಫ್ ಹೊಡ್ಕೊಳ್ಳೇಬೇಕು. ಯಾಕಂದರೆ ಬಟ್ಟೆಗೆ ಲಾಕ್ ಆಗುತ್ತೆ. ನೀವು ಹಂಗೆ ಬಿಟ್ಬಿಟ್ರೆ ಬಟ್ಟೆಗೆ ಹೊಲಿಗೆ ಉಚ್ತಾ ಬರುತ್ತೆ. ಒಂದು ಮುಂದ್ಗಡೆದು ಒಂದು ಸ್ಟಾರ್ಟಿಂಗ್ ಬಿಚ್ಚಿತಂದರೆ ನೀವು ಇಡೀ ಹೊಲಿಗೆ ಹಾಕಿರೋದೆಲ್ಲ ಉಚ್ಕೊತಾ ಹೋಗ್ತಾ ಇರುತ್ತೆ, ಓಪನ್ ಆಗುತ್ತೆ. ಹಾಗಾಗಿ ಲಾಕ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ಒಂದು ಟ್ಯಾಗ್ ತೋರಿಸ್ತಾ ಇದ್ದೀನಿ, ಅದೊಂದು ನೋಡ್ಕೊಳ್ಳಿ. ನೋಡಿ, ಇವಾಗ ಎರಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ದಪ್ಪ ಅನಿಸಿದ್ರೆ ಬಟ್ಟೆನ ಎರಡು ಸಮವಾಗಿ ಬರಲಿ ಅಂತ ನೀಟಾಗಿ ಕಟ್ ಮಾಡ್ಕೊತಾ ಇರೋದು. ಫ್ರೆಂಡ್ಸ್, ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ಮಾಡ್ಕೊಳ್ಳಿ ಅದನ್ನು. ಫ್ರೆಂಡ್ಸ್ ನೋಡಿ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದೊಂದು ಓಪನ್ ಮಾಡ್ಕೊತಾ ಇದ್ದೀನಿ. ಈ ಥರ ಓಪನ್ ಮಾಡೋದ್ರಿಂದ ನಾವು ಅಲ್ಲಿಗೆ ಹಾಕಿರೋದು ಕಾಣಲ್ಲ, ಸ್ಟಿಚ್ ಹಾಕಿರೋದು, ಬಟ್ಟೆ ಫೋಲ್ಡ್ ಮಾಡಿರೋದು ಕಾಣಲ್ಲ. ಇದೊಂಥರ ಫ್ಲವರ್ ಥರ ಡಿಸೈನು ಸಖತ್ತಾಗಿದೆ ಫ್ರೆಂಡ್ಸ್. ತುಂಬ ನೀಟಾಗಿ ಕಾಣಿಸುತ್ತೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಪ್ರತಿಯೊಂದು ಬ್ಲೌಸ್ಗೆಲ್ಲ ಮಾಡ್ಕೊಳ್ಳಿ. ನೀವು ಈ ಥರ ಮಾಡಿಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಈಸಿಯಾಗಿದೆ, ಸರಳವಾಗಿದೆ. ನೀವು ಒಂದು ಸರಿ ನೋಡಿದ್ರೇ ಆರಾಮಾಗಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋಸು ಇಷ್ಟಿತ್ತು. ಈ ವಿಡಿಯೋ ಯಾರ್ಯಾರಿಗೆಲ್ಲ ನಿಮಗೆಲ್ಲ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬರ್ ಆಗಿ. ಪ್ರತಿಯೊಂದು ವೀಡಿಯೋಸ್ ಬರುತ್ತೆ ನಿಮಗೆ. ಹಾಗೆ ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೋಡಿ, ಕಟಿಂಗ್ ಕೂಡ ಇದೆ, ಇದ್ರದ್ದು ಸ್ಟಿಚಿಂಗ್ ಕೂಡ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.